ಏ ಪ್ಯಾಕೆಟ್ ಏನಪ್ಪ ನನ್ನ ಮಗಳ ಹುಳಿ ಹುಳಿಯಾಗೈತಿ. ಶಬಾಷ್ ಮಗನ ಶಬಾಷ್. ನೀ ಹಿಂಗೆ ದಿವಸ ದಾಳಿ ಮಾಡಕೈತಂದ ಈ ಗಂಗಪ್ಪನ ಹೆಸರು ಮೇಲೆ ಹಸಿರು ನಿಶಾನಿ ಬೆಳೆಸ್ತಿ ಅಂತ ತಿಳ್ಕೊ ಮಗನ. ಹಸಿರು ನಿಶಾನಿ ಯಾಕಪ್ಪ? ಏನಾರ ಗಂಡ ಹುಟ್ಟ್ರೆ ಅದ್ರ ಚರಿತ್ರೆನ ಬೇರೆ ತಾಳ್ರಿ. ಏನ್ ಮಾಡೋದ? ಹೆಣ್ಣಾಗಿ ಕೆಲಸ ಕಟ್ಟಿ ಏನ್ ಹೆಣ್ಣ ಗಂಡ ಅಂತೀನಿ. ಹೆಣ್ಣಂತ ತಿಳ್ಕೊಂಡೆ ಬರೀ ಗಂಡಸರು ಗಂಡ ಅಂತ ತಿಳ್ಕೊಂಡು ಗಂಡಸರು ಗಂಡ ನಾ ಎಷ್ಟಾದ್ರೂ ಹೆಣ್ಣಾದಲ್ಪ. ನೋಡಿ ಮಗಳ, ನಮ್ ದೇಶದಾಗಂತೂ ಗಂಡಸರು ಎಷ್ಟು ಮಂದಿ ಮೀಸ್ ಸಾಧನೆ ಮಾಡಿದಾರ. ಒನಕೆ ಒಬ್ಬವ ಕಿತ್ತು ಮಾಡಿ ಚೆನ್ನಮ್ಮ ಸಾವಿತ್ರಿಬಾಯಿ ಫುಲೆ ಅವನಂತೂ ಬಿಡಿ ಇಂದಿರಾ ಗಾಂಧಿ ಹೆಣ್ಣಾಗಿ ಹುಟ್ಟಿ 18 ವರ್ಷ ನಮ್ಮ ದೇಶದ ಪ್ರಧಾನಿ ಮಂತ್ರಿ ಆಗಿರು. ಇವೆಲ್ಲ ಗಂಡಸರಿಗಾಗದ ಸಾಧನೆಗಳು ಮಾಡಿದಾರ. ನಾ ಬ್ಯಾರೆ ಯಾವ್ದಾದ್ರ ಸಾಧನೆ ಮಾಡಿ ತೋರ್ಸನ್ ಬಿಡು. ಕುಸ್ತಿ ಯಾಕಾಡ್ಬೇಕಂತ ಏ ಮಗಲ, ನಮ್ಮ ಖಾನ್ದಾನ ಕುಸ್ತಿ ಅಂತ ಕುಲದೇವರಿದ್ದಂಗ 10 ತಲೆ ಮೇಲೆ ಹಿಡ್ಕೊಂಡು ಬಂದ್ ಪದ್ಧತಿ ಅದ್ನಂತೂ ಬಿಡು. ನನಗೆ 7 ಮಂದಿ ಅಷ್ಟಂಗೆ ಒಬ್ಬಾಕಿ ಕೊಟ್ಲ 6 ಮಂದಿ ಶಿಟ್ ಮಾಡ್ಕೊತ ಅದ್ ಸಮ ಕುಸ್ತಿ ಸೇನೆ ಇದೆಯನ. ಆ ಕುಸ್ತಿ ಸೇನೆಗೆ ಯಾರು ನೀನು ಹೋಗಿತ್ತಲ್ಲ ಅವ್ರಿಗೆ ಕೊಟ್ಟು ಮದುವೆ ಮಾಡವನೇ. ನಾನು ಸೋಲ್ಸಾಕ್ ಹಾತು ಕೊಡಿಗೆ ಶಬಾಷ್. ಮನುಷ್ಯಗೆ ಈಗ ಶಾಂತ ಆದ್ ನೋಡು. ಹೊಲಕ್ ಹೋಗ್ಲಿ ಮಾರಿಕ ಬದಾಮ ಎಲ್ಲ ಕಳಿಸಿ ಬುಟ್ಟಿಯಾಗಿಟ್ಟೇನೆ. ಅಂತಿದ್ದು 2-3 ಲೀಟರ್ ಹಾಲು ಕೊಡಿ. ಹೋಗು ಹಾಲು ಕೊಡಿ. ಹೂ ಮಾಡಕ್ ಹೋಗ್. ನಾ ಇಲ್ಲೇ ಅಂಗಡಿ ಹೋಗಿ ಬರ್ತೀನಿ. ಹ್ಞೂಪ್ಪ. ಆಕಿನ ಮಾಡಿ ನೋಡ. ಮಾಡಬಾರ್ದ್ರಿ ಸಿಟಿ ಹುಡುಗಿಯರು ಎಂದು ದೋಸ್ತಿ ಮಾಡಬಾರ್ದ್ರಿ. ಕಿಶೋರ್ ಸರ್ ಸೈನ್ಸ್ ಮಾಡಿ ಬೆಂಗಳೂರಿಗೆ ಹೋಗಿ ಡಾಕ್ಟರ್ ಆಗ್ಬೇಕಂತೇಳಿ ಓದಾಕ್ ಹೋದ್ರ 10 ವರ್ಷನ್ಯಾಗ 2 ವಿಷಯ ಪಾಸ್ ಆಗಿ 4 ವಿಷಯನ ಪಾಸ್ ಆಗಿ ಬಂದನ್ರಿ. ಇನ್ನಾದ್ರೂ ನಮ್ಮ ಅಪ್ಪನ ಮಾತು ಕೇಳ್ಕೊಂಡು ಆರಾಮ್ ತಂಗಿರ್ನ್ರಿ. ವಾವ್, ಯಾರಿವಲು ಸುರಲೋಕದಿಂದ ದರಗಿಳಿದು ಬಂದ ಸುಮಧುರ ಗಲ್ಲ ದಾಳಿಂಬೆ ಅಂತ ಅಲ್ಲ ಮಾರೆಯಿಂದ ಹಳ್ಳಿ ಹುಡುಗಿನ ಮದುವೆ ಮಾಡ್ಬೇಕ್ರಿ. ಇವ್ರ ಸ್ವಲ್ಪ ನಿಂತಿದ್ರೇನ್ರಿ? ನಿಮ್ ಹೆಸರು ಏನ್ರಿ? ಯಾಕಿಲ್ರಿ ಹಂಗ ಸುಮ್ನೆ ಕೇಳ್ರಿ? ಸುಮ್ನೆ ಕೇಳ್ಯಾರಲ್ಲ, ಸುಮ್ನೆ ರೇಟ್ ಏರಿಲ್ಲ. ನಾ ರೈಟ್ ಅಂತನ್ರಿ. ಇದ್ರ ರೇಟ್ ಹೇಳ್ರಿ. ನನ್ ರೇಟ್ ಕೇಳ್ತಿ? ನಿಮ್ ರೇಟ್ ಅಲ್ರಿ, ಹೂವಿನ ರೇಟ್ ರೀ. ನನ್ ರೇಟ್ ಕೇಳಿ ಹೂವಿನ ಔಷಧಿ. ನಿನ್ ರೇಟ್ ಹೇಳಿ ನಿಂತ ಜಾಗದ ಖರೀದಿ ಮಾಡ್ತಾನ. ನನ್ ರೇಟ್ ಬಾಳ ಐತಿ. ಮಾಡಿ ಕಾರ್ತಾರು ಅರ್ಧ ಬಂದ್ರಿ 5 ಲಕ್ಷ ರೂಪಾಯಿ ತೊಲಿ ಬಂಗಾರ. ಇಷ್ಟೆಲ್ಲ ಕೊಡ್ತಂದ್ರ ನಮ್ಮ ಅಪ್ಪ ಬೇಡಂದರಿ. ನಮ್ಮ ಅಂದರಿ ಯಾಕ್ರಿ? ನಿಮ್ಮಂತ ಮಹಾಲಕ್ಷ್ಮಿ ಮದುವೆ ಆಗ್ಬೇಕಂತೇಳ್ರಿ. ನೀವ್ ಏನ್ ಮಾಡ್ತೀರಿ? ಕುಸ್ತಿ ಆಡ್ತಾನ ಮಾಡ್ತೀರಿ ಪೈಲ್ವಾನ್ ಅಂತ. ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಗೌರಿ. ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಸಂಜಾಪುರ ಮಗ ಮಂಜಾಪುರಿ. ನಿಮ್ಮ ಊರ್ರಿ? ಯಾವಾಗ ಬರ್ತಿ? ನಿಮ್ಮ ಜಿಲ್ಲಾ? ಸುಳ್ಳು ಹಾಕೈತಿ. ನಿಮ್ಮ ತಾಲೂಕ? 15 ಕೇತಿ. ನಾ ನಿಮ್ಗೊಂದು ವಿಷಯ ಹೇಳ್ಬೇಕಂದ್ರಿ. ಬ್ಯಾಡ್ ನಾ ಹೋಗ್ತೇನ್ರಿ. ಕೇಳ್ ಬ್ಯಾಡ್ ಬಿಡ್ರಿ, ಹೋಗ್ತೇನ್ರಿ. ಕೇಳ್ ನಾ ಕೇಳ್ತೇನ್ರಿ ನಿಮಗೊಂದು ವಿಷಯ ರೀ. ನೀವು ಮನ್ಸಿಗೆ ಬಂದ್ರೆ ನಿಮ್ಮ ಅಪ್ಪ ಕೇಳ್ಬೇಡ್ರಿ. ಇಲ್ರಿ, ನಾ ನಿಮ್ಮಂತ ಮಹಾಲಕ್ಷ್ಮಿ ಮದುವೆ ಆಗ್ಬೇಕಂತ ಮಾಡೀನಿ. ಮನಸ್ಸೈತ್ರಿ. ಅಂದ್ರೆ ಏನ್ ಮಾಡಿದ್ರಿ? ನೀವು ಕುಸ್ತಿ ಆಡ್ತಂತಿರ್ಲಕ್ರಿ. ಕುಸ್ತಿ ಆಡ್ರೆ ಏನೈತ್ರಿ? ಅಡುಕಡಿ ಆಫೀಸ್ ಮದುವೆ ಆಗಂತ್ರಿ. ಹಂಗಾರ ನಾ ನಿಮ್ಗೆ ಇಷ್ಟ ಏನ್ರಿ? ಹ್ಞೂ ರೀ, ಅಡುಕಡಿ ಆಫೀಸ್ ಮದುವೆ ಆಗಂತ್ರಿ. ಮುಂದೆ ಏನ್ ಮಾಡ್ತದ ತಗೋರಿ.
ಹಾಯ್ ಡ್ಯಾಡಿ. ಈ ಬಂದನೋ ಮಂಗ್ಯ ಈಗ ಬನ್ನೋ ಮಂಗ್ಯ. ನನಗ ಮಂಗ್ಯ ಅಂತೀಯ ನೀ ಬರುತ್ತಾ ಇಲ್ದ ಮಂಗ್ಯನ ಮಗ ಮಂಜ. ಈಗ ನಾ ಬಂದ ಕೇಳಿದಿ ನೀ ಮಂಗ್ಯ ನಿನ್ ಮಗನ ಮಂಜ. ಯಾಕೋ ಸಂಜೆ ಸೀಟ್ಗೆ ವಿಶ್ವಾಮಿತ್ರ ಹೊತ್ತಿಲ್ಲ. ಯಾಕೋ ಸಂಜೆ ನನಗ ಸಂಜೆ ಅಂತೀಯ ನನ್ನ ಕೈಯಾಗ ಹೋಗಿ ನನ್ನ ಕೈಯಾಗ ನನಗ ಸಂಜೆ ಅಂತೀಯ ಹಂಗಲ್ಲ ಡ್ಯಾಡಿ. ಮೊಬೈಲ್ ಯಾರ್ದ ಪಿರ್ತಮ್ಮ ಕರ್ನಾಟಕದಲ್ಲಿ ಇದ್ದು ಕನ್ನಡ ಸತ್ಯ. ಡ್ಯಾಡಿ ಎಲ್ಲರೂ ನಿನ್ನಂಗ ಹೇಳ್ತಾರು. ತಮ್ಮ ಅಕ್ಕನ ಇಂಗ್ಲಿಷ್ ಮೀಡಿಯಂ ಶಾಲಿಗೆ ಹಚ್ಚಿ ಇಂಗ್ಲೆಂಡ್ ಅಮೇರಿಕಾಗ ಕಳಿಸ್ತಾರು. ಅವ್ವ ಅಪ್ಪನ ವೃದ್ಧಾಶ್ರಮಕ್ಕೆ ಇಡ್ತಾರ. ಡ್ಯಾಡಿ ಅನ್ನಾಗ ನಿಮ್ಮ ಅವ್ವ ಇಂಗ್ಲೆಂಡ್ ಆಡ್ತಾಳು. ಆಯ್ತು ಅದೆಲ್ಲ ಓಡ್ಬಿಡು. ನೀ ಡಾಕ್ಟರ್ ಕೋರ್ಸ್ ಕಲ್ತ್ಯಾನಂತ ಹೋಗಿದ್ದ ಆದನ ಇದ್ದಾನ ಕ್ಲಾಸ್ ಪಾಸಾಗಿದ್ದೀನಿ ಡ್ಯಾಡಿ. 2 ವಿಷಯ ಪಾಸ 4 ವಿಷಯ ಪಾಸ. ಕಳೆದ ನನ್ನ ಅಬ್ರು ಕಳೆದಿ ಮತ್ತೆ ಹಚ್ಚಿದ್ದಲ್ಲಿ ಚರ್ಚರ್ ಬೋಲೆ ನಾಳೆಂದ್ರೆ ನಾವೊಂದು ಕಡೆನ ನೀವೊಂದು ಕಡೆ ನಾ MBBS ಕಲ್ತೀನಿ ಸಂಗಾಟ ಬರ್ಲಿ. ಬರಬೇಕು. ನಾ ಬರುದಿಲ್ಲ. ನನ್ಗೊಂದು ಐಡಿಯಾ ಐತಿ ಕೇಳಿ ಡ್ಯಾಡಿ. 1 ಲಕ್ಷ ರೂಪಾಯಿ ಕೊಡ ಬೆಂಗಳೂರಿಗೆ ಹೋಗಿ RMT ಡಾಕ್ಟರ್ ಸರ್ಟಿಫಿಕೇಟ್ ತರ್ತಾನೆ. ನೀ ಕಂಪೌಂಡರ್ ಆಗೋ ನಾ ಡಾಕ್ಟರ್ ಆಗೋನು. ಹೆಂಗೈತಿ ಡ್ಯಾಡಿ ನನ್ನ ಐಡಿಯಾ? ಕಾಲಾನ ಬೂರ್ನಲ್ಲಿ ಹೊಡೆಯಂಗೆ ಯಜಮಾನ ನೀ ಏನ್ 1 ಲಕ್ಷ ರೂಪಾಯಿ ಕೊಡಂಗಿಲ್ಲ. ಕೊಡಂಗಿಲ್ಲ ಕೊಡಂಗಿಲ್ಲ. ಕೊಡಂಗಿಲ್ಲ. 10 ಬಡ್ಡಿ ಇಸಾ ಕೊಡ್ಸೈತೆ. ವಿಸಾ ಕೊಡ್ಸಾ ಮಾಡ ಕರೆಂಟ್ ಇಲ್ಸಾ ಸರ್ತಿತ್ತ ಕೊಯ್ತಾನೆ ನೀನು. ನಾವೊಂದು ಲಕ್ಕಿ ನೀವೊಂದು ಲಕ್ಕಿ. ನೀ ಏನ್ 1 ಲಕ್ಷ ರೂಪಾಯಿ ಕೊಡಂಗಿಲ್ಲ. ಕೊಡಂಗಿಲ್ಲ. ಬೆಂಗಳೂರಿಗೆ ಹೋಗಿ 10 ಲಕ್ಷ ರೂಪಾಯಿ 10 ಬಡ್ಡಿ ಅಂತ ತೆಗೆದ ಬೆಂಗಳೂರಿಗೆ ಹೋಗಿ RMT ಡಾಕ್ಟರ್ ಸರ್ಟಿಫಿಕೇಟ್ ತಂದ ತಿರ್ತೀನಿ. ಹಂಗ ಮಾಡ್ಬೇಡ. ನಿನ್ನ ಕಾಲು ಬೀಳ್ತಾನು. ನಾನೇನೋ 1 ಲಕ್ಷ ರೂಪಾಯಿ ಕೊಡ್ತೇನೆ ಕರೆ ಒಂದು ಕಂಡೀಷನ್. ನಾನು ಕೇಳಿ ಡ್ಯಾಡಿ. ನಾ 1 ಲಕ್ಷ ರೂಪಾಯಿ ಕೊಟ್ಟಿದ್ದೆ ಯಾವಾಗ ಹೋಗ್ತೀರ ನಾನು 1 ತಿಂಗಳಿನಾಗ ಆಲ್ ಕ್ಲಿಯರ್. ಅಡಿ ಮಗನ ಹೋಗೋಣ ಅಂದ್ರೆ ನಡಿ. ಪಿರ್ತಮ್ಮ ಮೊಬೈಲ್ ಯಾರ್ದ ಸರ್? ಮಂಜುನಾಥ್ ಸರ್. ಒಂದ ಅವ್ರದ್ದು ಹಿಂಗೆ ಅದೇ ಬಿಟ್ಟ ಎಲ್ಲೋ ಡಾಕ್ಟರ್ ಆದಿರ ಲೋಕರ ಅದು ಖರೆ ಖರೆ ಐತೆ. ಏನು ಮಾತಾಡ್ರಿ ಏನ್ ಅವ್ರ ಕಡೆ ಮಾತಾಡ್ರಿ. ಬಾ ಡ್ಯಾಡಿ. ಈಗಪ್ಪ ಎಷ್ಟು ತಕ ಐತ್ಲಿ ಅಷ್ಟು ತಕ ಚಾಲು ರಹ. ಏನಾಗಿತ್ರಿ? ನೀ ಅಕ್ಕಂಡ ನಾ ಇಕ್ಕಂಡ ಬರ್ತಾನ ಕಾಲ್ ಮಾಡಿ ಬರಲ್ಲ ಕಾಲ ಚಡ್ಡಿ ಕಸಿ ಅವಳು ಬಂದು ಚಡ್ಡಿ ಕಸಿ ಅಮ್ಮ ಕಿಡ್ನಿ ನನ್ನ ಕಿಡ್ನಿ ಹಾ ನೋಡಿದ್ರೆ ಸರಿ ಪಿರ್ತಮ್ಮ ಮ್ಯಾಲೇನು ಹೂವ ಬಿ ಬರಾಕ ನಿಮಗೆ ಅಪೆಂಡಿಕ್ಸ್ ಆಗೈತ್ರಿ. ಈಗ ಏನ್ ಮಾಡ್ಬೇಕ್ರಿ? ಆಪರೇಷನ್ ಮಾಡ್ಬೇಕ್ರಿ. ಇಲ್ಲ ಅಂದ್ರೆ ನೀವು ರೀ ವೈಕೊಂಡ ಹೋದಿ ಈ ಕೈಗೆ ಆಗ ತೊಳ್ಗಿ ಕಾಡ್ರಿ ತಗೊಂಡ್ರೆ ಔಷಧ ಬರ್ಕ 10 ಪ್ಯಾರಾಡೈನ್ಸ್ 10 ಆಕ್ಸಿಜನ್ 10 ನವಲ್ಜನ್ 10 ಜಂಡು ಬಾಂಬ್. ಈಗ ನಮ್ಮ ಮಂಜಾದಂಗೆ ಓದಿದ್ದಲ್ಲ ಏನ್ ಮಾಡಿದ್ರಿ? ಮೂವತ್ತು ಕುರ್ಕುರಿ, ಒಂದು ಡಬ್ಬಿ ಚಾಕ್ಲೇಟ್, ಒಂದು ಡಬ್ಬಿ ಬಾಯ್ ರಕ್ಕಿನ ದವಾಖಾನೆ ಬರೋದ ಹೊಯ್ಕೋತ ಹೋಗೋದ. ಡ್ಯಾಡಿ ಹಂಗೆ ಮಾಡಬೇಡ. ಡಾಕ್ಟರ್ ಅಂದ್ರೆ 2ನೇ ಬ್ರಹ್ಮ ಇದ್ದಂಗ. ಪೇಷಂಟ್ಗಳ್ಗೆ ಹಂಗೆಲ್ಲ ಮಾಡ್ರೆ ಹೆಂಗೆ ಡ್ಯಾಡಿ? ನಾ ಎಲ್ಲ ಗುರ್ತಿತ್ತು ನಾ 1ನೇ ಬ್ರಹ್ಮ ನೀ 2ನೇ ಬ್ರಹ್ಮ ತಪ್ಪಿರ ತಗೋಪ್ಪ. ಸುತ್ತ ಇಲ್ಲಿಗ ಬಾಕು ನಮಸ್ಕಾರ
ನಮಸ್ಕಾರ. ಬಾಡಿ ಹೆಂಗ್ ಮಾಡ್ಬೇಕ್ರಿ? ಬಿಡ್ರಿ ಔಷಧ ಬಿಡಿ ಮಗನ ಹೇಳಿ. ಬಾಡಿ ಬರ್ಬೇಕಂತ ಬಾಡಿ ಕಾಲ ತೊಗರಿ ಕಟ್ಟಿಗೆ ಆದಾಗ ಚಡ್ಡಿ ಕಸಿ ಅವ್ರ ಮಗ ಚಡ್ಡಿ ಕಸಿ ಭಾಳ ಚೆಕ್ ಮಾಡ್ಬೇಡ ಬಾಡಿ ಅಂತ ಬರೋದಕ್ಕೆ ಔಷಧ ಕೊಡ್ತೇವ್ರಿ ಆ ಕಡೆ ಮಡ್ಡಿ ಕಡೆ ಮುಖಾನ ಕಡೆ ಆ ಬರೋಬರ ಮಡ್ಡಿ ಇಂಜೆಕ್ಷನ್ ಮಾಡಿ 1 ತಾಸು ಆಯ್ತು ಇವತ್ತರ ನೋಡಿ ಮಗ ಕಂಪೌಂಡ್ರ ಔಷಧ ವರ್ಕು 30 ಕುರ್ಕುರಿ ಪ್ಯಾಕೆಟ್ 1 ಟೇಪ್ ಚಾಕ್ಲೇಟ್ 20 ಲೀಟರ್ ಕುರಿ ಹಾಲು 20 ಲೀಟರ್ ಕುರಿ ಹಾಲು 10 ಲೀಟರ್ ಎಮ್ಮೆ ಹಾಲು 1 ಚೀಲ ಶೇಂಗಾ ಹಿಂಡಿ 1 ಕಿಲೋ ಚಿಕನ್ 2 ಕಿಲೋ ಮಟನ್ ಇಷ್ಟೆಲ್ಲ ಕೊಡಿ. ರೊಕ್ಕ ಕೊಡಕ್ಕ ಗೌರಿ ಬರ್ತಾಳ ಆಮೇಲೆ ಕುಸ್ತಿ ಬತ್ತಿಗೆ ಇವರ ಊಟ ಏಮೈತೆ ಗೌರಿ ಬರ್ತಾಳೆ ಕುಸ್ತಿ ಆಟಾಡಕ್ ಎಲ್ಲರಿಗೆ ಆಸೆ ಅದು ಈ ಬಂದದ ಈ ಯಾನಿತ್ತು ಎಮ್ಯಾ ಈ ಬಂದದ ಅನ್ನೋದು ಯಾನಿತ್ತು ಹಿಂಗ ಇಲ್ಲಿ ಅರ್ಧ ಕಟ್ಟು ಕಟ್ಟು ಒಟ್ಟ ಮಾಡೋಂಗಿಲ್ಲ ಎಲ್ಲ ಕಟ್ಟು ಮಾಡಿ ಪದ್ಧತಿ ಮಾಡ್ತಾರೆ ಅಂದ್ರೆ ಚಲೋ ಆಗಲ್ಲ ಈ ಬಂದದ ಅನ್ನೋದು ಶಿವ ಹಿಂದೆ ಸರ್ದ್ಕೊಂಡ್ರ ಎದ್ನಿಂದ ಕುಂಡ್ಲ ಮತ್ತೆ ನಿಂಗೆ ಬೇಡ ಅನ್ನತ್ತ ಎಲ್ಲ ಎಡ್ಸ್ತೀಪ ಸ್ವಲ್ಪ ಕೊಡಿಲ್ಲ ಹಿಡ್ಕೊತ ಇನ್ನ ಮಾರಿ ಏ ಗೌರಿ ಏ ಹಿಂಗೆ ಈ ಗೊಂಬೆ ಒಳಗೆ ಅಂದವು ಹಾರಾಡ್ತಾನ್ರಿ ಬಿಡ್ತಾನ ನಿಮ್ಗೆ ಬೇಕಲ್ಲ ನೀನು ಮತ್ತೆ ಮಗದಿನ ನಿನ್ನ ಮಾಡ್ಕೊಂಡ್ರ ನಾನು ಕುಸ್ತಿ ಆಗೋದು ಮದುವೆ ಆಗ್ರು ಯಾವನು ಗೊತ್ತಾಗತ್ತಲ್ಲ ಕುದ್ರೆ ತಡ್ಕಾಕತ್ತೆ ನಮ್ ಕುಸ್ತಿಯಾಗ ಹೋಯ್ತಂತ ಕುಸ್ತಿಯಾಗ ಪಲ್ಯ ಬೇಕಂತ ಎಮ್ಮೆ ಹಂಗೊಂಡಿದ್ದಾಳಲ್ಲಿ ಪಲ್ಯ ಬೇಕಂದ್ರೆ ಪಲ್ಯ ಮಗ ಪಲ್ಯ ಬೇಕಂದ್ರೆ ಪಲ್ಯ ಹಂಗೆ ಹೇಳ್ಕೊಂತಾನೆ ಹಾಗಲಕಾಯಿ ಹಿಂಗೆ ಹೇಳ್ಕೊಂತಾನೆ ಹೀಲೆಕಾಯಿ ಮಣಿಗೆ ಒಯ್ಲಿ ಮೆತ್ತಿ ಪಲ್ಯ ಬೇಕಂದ್ರೆ ಪಲ್ಯ ನಿಮಗ ಪಲ್ಯ ಬೇಕಂದ್ರೆ ಪಲ್ಯ ಹೈ ಗೌರಿ ನಾನು ಅತ್ತೆ ಮಗದಿಯ ನಾನು ನಿನ್ನ ಮದುವೆ ನೆಪದಾಗ ನಾನು ನೋಡಕ್ ಬಂದೇನ ನಿನ್ಯಾಕ ನೋಡಕ್ ಬಲ್ಲ ನೀರ್ ತರಕ್ ಬಂದಾನ ನೀ ಎಷ್ಟಾದ್ರೂ ನಮ್ಮ ಅತ್ತೆ ಮಗಳಿಗೆ ನಾನು ನಿನ್ನ ಮದುವೆಗ ನಾನು ನೋಡಿಕೆ ಅಂದ್ರೆ ಎಷ್ಟಾರ ಮಂದಿ ಮದುವೆ ಆಗ್ತಿರು ನೀನು ಪುಸ್ತಕ ನಮ್ಮ ಅವನ ಕರ್ಕೊಂಡ್ ಬರ್ತೇನೆ ನಿಮ್ಮ ಅವನಲ್ಲಿ ನಿಮ್ಮ ಅಪ್ಪ ಕರ್ಕೊಂಡ್ ಹೋಗ ಏನಾಯ್ತು ಮಗ ನಿಮ್ಮ ಅಣ್ಣನ ಮಗಳು ಹೆಂಗಿದ್ದೆ ನಿಮ್ಮ ಅಣ್ಣನ ಮಗಳು ಹೆಂಗಿದ್ದೆ ನೋಡ್ಬೇ ಇಲ್ಲಿ ನನಗೆ ಹೆಂಗ್ ಬೇಕಾದ್ರೆ ಬೇಕು ಈಗ ಆಷಾಢ ಮೂತ್ಕಟ್ಟಿಗೆ ಗೋಡ್ ಚಲೋ ಇರ್ತಾವ ಅವಾಗ ಮಾಡ್ಕೊಳಕಾಗ ಅಟ್ಟು ಕುಡ್ದ ನಾನು ಕಾಲು ಜೋತ್ ಬಿದ್ದಿರ್ತಾವ ನಂಗೆ ಮದುವೆ ಬೇಕಾದ್ರೆ ಬೇಕು ನೋಡ್ಬೇ ಹೆಂಗಿದ್ದಾವೆ ಕುಸ್ತಿ ಪಂದ್ಯ ಈಗ ಆ ಕಡೆ ನೋಡ್ಬೋದು ಈಗ ಹತ್ತದಾರ ಕುಸ್ತಿ ಪಂದ್ಯ
ತಾಳೆ ಮಾಡ್ರಪ್ಪ ನಾನು ಮಾಡ್ಕೋದು. ಏನ್ ತಂಗಿ ಬಡವ ಮನಿಗೆ ಲಕ್ಷ್ಮಿ ಬಂದಂಗಾತ್ಲ ಗಪ್ಪು ನಮ್ಮನ್ನೆಲ್ಲ ಮಾರ್ಬಿಟ್ಟು ಇಂದೂರಾಗ ಬಂದು ಹೋಗುದಿಲ್ಲ. ಏನ್ ಬರ್ತೀವ ನಾ ಒಬ್ಬ ಮನಿಗೆ ಬಂದ ಆ ಮನುಷ್ಯನ್ ಮಾಡ್ಕೊತಿಲ್ಲ ಯಾಕೆ ಸಂಬಂಧ ನಾ ಯಾವ ಮನೆಗೆ ಬಂದಿಲ್ಲ. ಯವ್ವ ಮಗಳ ನೀವು ತುಂಬ ಗೌಲಿ ಟಿವ್ ಟಿವ್ ಅದೆಲ್ಲ ಬಿಡು. ನನ್ನ ಮಗ ನಿನ್ನ ಮಗಳ ಮದುವೆ ಕೊಟ್ಟು ಮಾಡ್ತಾನೆ ಅಂದಿದ್ದೆ ಏನಾಯ್ತದ ನೋಡುವ ತಂಗಿ. ನನಗ 7 ಮಂದಿ ಅಕ್ಕಂಗೆ ಒಬ್ಬಕ್ಕಿ ಕೊಟ್ಟ ಆ ಮನುಷ್ಯನ್ ಮಾಡ್ಕೊತಿಲ್ಲ ಆ ಸಂಬಂಧ ಕುಸ್ತಿ ಸೇವೆ ಇಟ್ಟಿದ್ದೇನೆ. ಆ ಕುಸ್ತಿ ಸೇವೆನಾಗ ಯಾರಿಗೆ ನಮಸ್ಕಾರ ನಮಸ್ಕಾರ ಕೊಂಡು ನೋಡುವ ಬಂದೀಗ ಆ ಸಂಬಂಧ ಕುಸ್ತಿ ಸೇವೆ ಇಟ್ಟೇನ. ಆ ಕುಸ್ತಿ ಸೇವೆನಾಗ ಯಾರಿಗೆ ಇಟ್ಟಿಲ್ಲ ಅವಳ ಮದುವೆ ಮಾಡ್ಕೊಂಡು ಹೋಗ್ಬಿಡಿ. ಏನ್ ಮಾಡ್ಬೇಡ ತಮ್ಮಲ್ಲಿ ಕೈನು ಸತ್ತ ಕೊಡು ಆಮೇಲೆ ಕೊಡ್ತಾನೆ. ಎದ್ದು ಹೋಗಲಿ ಜರ ಆಮೇಲೆ ತಾಕೊಂಡಂತ ತಾಕೊಂಡು ಅನ್ಕಸ್ತಕ್ಕ ಸೈಕಲ್ ತಂದಿ ಏ ಅಲ್ಯ ಇವಾಗ ಇಲ್ಲಿ ವಿಡಿಯೋ ಮಾಡತ್ತ ವಸ್ತು ಬಂದ್ ಮಾಡೋಂಗಿಲ್ಲ ಕಟ್ ಮಾಡೋಂಗಿಲ್ಲ ನೀ ಜೋಡಿಸ್ತೀನಿ ಯಾವ ಮ್ಯಾಲೇನು ಗುಲಾಬಿ ಹೂ ಕೆಂಪು ಹೂ ಎಲ್ಲ ತವಾರು ನೀ ಸರಿಯೇ ಬಡಿತಾನ ಹೆಂಗಾದ್ರೆ ಅಂದ್ರೆ ಮಂಜಪ್ಪ ಸೋಲ್ಸ ಅಕ್ಕೆ ಸೋಲ್ತಾವ ಪಂಜಾಬ್ ಸೋಲ್ಸ ಎಲ್ಲ ನಾನು ಸೇರ
ಗೌರಿಗೆ ಸಂಜುಗೂ ಮದುವೆ